ಅಬ್ಬಕ್ಕ ರಾಣಿ ಅಥವಾ ಅಬ್ಬಕ್ಕ ಮಹಾದೇವಿ ತುಳುನಾಡಿನ ರಾಣಿಯಾಗಿದ್ದಳು. ಇವಳು 16ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಪೋರ್ಚುಗೀಸರೊಡನೆ ಹೋರಾಡಿದಳು. ರಾಣಿಯು ದೇವಾಲಯಗಳ ನಗರಿ ಮೂಡುಬಿದಿರೆಯ ಪ್ರದೇಶವನ್ನಾಳಿದ ಚೌಟ ವಂಶಕ್ಕೆ ಸೇರಿದವಳು. ಬಂದರು ನಗರಿ ಉಳ್ಳಾಲವು ಈಕೆಯ ರಾಜಧಾನಿಯಾಗಿತ್ತು. ಆಯಕಟ್ಟಿನ ಪ್ರದೇಶವಾದ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಅನೇಕ ಪ್ರಯತ್ನಗಳನ್ನು ನಡೆಸಿದರು. ಆದರೆ ರಾಣಿಯು ಅವರ ಪ್ರಯತ್ನವನ್ನು 4 ದಶಕಗಳ ಕಾಲ ಹಿಮ್ಮೆಟ್ಟಿಸಿದಳು. ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಮೊದಲ ಭಾರತೀಯರಲ್ಲಿ ಒಬ್ಬಳು. ಭಾರತದೊಂದಿಗೆ ಗ್ರೀಸ್ ಮತ್ತು ರೋಮನ್ನರ ಕಾಲದಿಂದಲೂ, ಅಂದರೆ ಕ್ರಿಸ್ತಪೂರ್ವ 300ರಿಂದಲೂ ಯುರೋಪಿಯನ್ನರ ವ್ಯಾಪಾರ ಸಂಪರ್ಕ ಇದ್ದಿತು. ಅರಬರು ಭಾರತ ಮತ್ತು ಯುರೋಪ್ ನಡುವೆ ಮಧ್ಯವರ್ತಿಗಳಾಗಿ ವ್ಯಾಪಾರ ನಡೆಸುತ್ತಿದ್ದರು. ಭಾರತದಿಂದ ಸಾಂಬಾರ ಪದಾರ್ಥಗಳಾದ ಏಲಕ್ಕಿ, ಲವಂಗ, ಮೆಣಸು, ಅಕ್ಕಿ, ರೇಷ್ಮೆ, ಹತ್ತಿ, ಶ್ರೀಗಂಧ ಮುಂತಾದ ವಸ್ತುಗಳು ಯುರೋಪಿಗೆ ಸರಬರಾಜಾಗುತ್ತಿತ್ತು. ಕ್ರಿಸ್ತಶಕ 1453ರಲ್ಲಿ ಭೂಮಾರ್ಗದ ಆಯಕಟ್ಟಿನ ಜಾಗವಾದ ಕಾನ್ಸ್ಟ್ಯಾಂಟಿನೋಪಲ್ ಅರಬರಿಂದ ಟರ್ಕಿ ವಶಪಡಿಸಿಕೊಂಡ ಮೇಲೆ ಯುರೋಪಿಯನ್ನರು ಮತ್ತು ಅರಬರ ನಡುವೆ ವ್ಯಾಪಾರ ಸಂಪರ್ಕ ಕಡಿದುಹೋಯಿತು. ಇಂತಹ ಲಾಭದಾಯಕ ವ್ಯಾಪಾರದ ಮೇಲೆ ಕಣ್ಣಿಟ್ಟು ಹಲವಾರು ಯುರೋಪಿಯನ್ ದೇಶಗಳು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದವು. 1498ರಲ್ಲಿ ಸಮುದ್ರ ಮಾರ್ಗದ ಮೂಲಕ ಕೇರಳದ ಕಲ್ಲಿಕೋಟೆಗೆ ಬಂದಿಳಿದ ವಾಸ್ಕೋ ಡ ಗಾಮನು ಪೋರ್ಚುಗೀಸರ ಆಡಳಿತಕ್ಕೆ ತಳಪಾಯ ಹಾಕಿದನು. ಪ್ರಾರಂಭದಲ್ಲಿ ಕಲ್ಲಿಕೋಟೆ, ಕೊಚ್ಚಿನ್ ಮತ್ತು ಕಣ್ಣನೂರುಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ನಂತರ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತ, ಮಸ್ಕಟ್, ಮೊಜಾಂಬಿಕ್, ಶ್ರೀಲಂಕಾ, ಇಂಡೋನೇಷ್ಯಾ ಮತ್ತು ಚೀನಾದ ಮಕಾವುವರೆಗಿನ ಪ್ರದೇಶಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. 16ನೇ ಶತಮಾನದುದ್ದಕ್ಕೂ ಈ ಪ್ರದೇಶದಲ್ಲಿ ಪೋರ್ಚುಗೀಸರು ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಂಡಿದ್ದರು. ದಂಗೆಯೆದ್ದ ಸ್ಥಳೀಯ ರಾಜವನ್ನು ತಮ್ಮ ಸೇನೆಯಿಂದ ಹತೋಟಿಗೆ ತರುತ್ತಿದ್ದರು. ಇದುವರೆಗೆ ಭಾರತೀಯ, ಅರಬ್, ಪರ್ಷಿಯನ್ ಮತ್ತು ಆಫ್ರಿಕನ್ ಹಡಗುಗಳಿಗೆ ಮುಕ್ತ ವ್ಯಾಪಾರ ವಲಯವಾಗಿದ್ದ ಹಿಂದೂ ಮಹಾಸಾಗರದಲ್ಲಿ ವ್ಯಾಪಾರ ಮಾಡಲು ಪೋರ್ಚುಗೀಸರಿಂದ ವ್ಯಾಪಾರ ಪರವಾನಿಗೆ ಪಡೆಯಬೇಕಾಯಿತು. ಗೋವಾವನ್ನು ಆಕ್ರಮಿಸಿಕೊಂಡ ನಂತರ ಮತ್ತು ಅದರ ಮೇಲೆ ಹಿಡಿತ ಸಾಧಿಸಿದ ನಂತರ ಪೋರ್ಚುಗೀಸರು ತಮ್ಮ ಗಮನವನ್ನು ದಕ್ಷಿಣಕ್ಕೆ ಮತ್ತು ಕರಾವಳಿಯತ್ತ ತಿರುಗಿಸಿದರು. 1526ರಲ್ಲಿ ಪೋರ್ಚುಗೀಸರು ಮಂಗಳೂರು ಬಂದರನ್ನು ವಶಪಡಿಸಿಕೊಂಡರು. ಅವರ ಮುಂದಿನ ಗುರಿ ಪಶ್ಚಿಮ ಘಟ್ಟಗಳ ಹಸಿರು ಶಿಖರಗಳು ಮತ್ತು ಅರೇಬಿಯನ್ ಸಮುದ್ರದ ನಡುವೆ ನೆಲೆಸಿರುವ ಸಮೃದ್ಧ ಬಂದರು ಪಟ್ಟಣವಾದ ಉಳ್ಳಾಳ. ಉಳ್ಳಾಳ ಸಮೃದ್ಧ ಬಂದರು ಮತ್ತು ಪಶ್ಚಿಮಕ್ಕೆ ಅರೇಬಿಯಾ ಮತ್ತು ಇತರ ದೇಶಗಳಿಗೆ ವ್ಯಾಪಾರದ ಕೇಂದ್ರವಾಗಿತ್ತು. ಉಳ್ಳಾಲವು ಚೌಟ ರಾಜ 3ನೇ ತಿರುಮಲರಾಯನ ರಾಜಧಾನಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದ ಚೌಟರು ಮೂಲತಃ 12ನೇ ಶತಮಾನದಲ್ಲಿ ಗುಜರಾತಿನಿಂದ ತುಳುನಾಡಿಗೆ ವಲಸೆ ಬಂದ ಜೈನರಾಜರು. ಚೌಟರು ಮಾತೃವಂಶೀಯ ರಾಜವಂಶದವರಾಗಿದ್ದರಿಂದ ರಾಜನ ಉತ್ತರಾಧಿಕಾರಿ ಅವನ ಚಿಕ್ಕ ಸೊಸೆ ಅಬ್ಬಕ್ಕ. ಚಿಕ್ಕ ವಯಸ್ಸಿನಿಂದಲೇ ಕತ್ತಿವರಸೆ, ಬಿಲ್ಲುಗಾರಿಕೆ, ಅಶ್ವದಳ, ಮಿಲಿಟರಿ ತಂತ್ರ, ರಾಜತಾಂತ್ರಿಕತೆ ಮತ್ತು ರಾಜ್ಯಕಲೆಯ ಎಲ್ಲ ಇತರ ವಿಷಯಗಳಲ್ಲಿ ತರಬೇತಿ ಪಡೆದಿದ್ದಳು. ಹೀಗಾಗಿ ಅಬ್ಬಕ್ಕ ಉಳ್ಳಾಲದ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಿದಾಗ ಕರಾವಳಿಯಲ್ಲಿ ಪೋರ್ಚುಗೀಸರ ಉಪಸ್ಥಿತಿಯಿಂದ ಉಂಟಾಗುವ ಬೆದರಿಕೆಯ ಬಗ್ಗೆ ಅವಳು ಆಳವಾಗಿ ತಿಳಿದಿದ್ದಳು. 3ನೇ ತಿರುಮಲರಾಯ ಮಂಗಳೂರಿನ ಆಡಳಿತಗಾರ ಲಕ್ಷ್ಮಪ್ಪ ಬಂಗರಾಜನೊಂದಿಗೆ ಅಬ್ಬಕ್ಕಳ ವಿವಾಹ ಏರ್ಪಡಿಸಿದನು. ಉಳ್ಳಾಲದ ಆಡಳಿತಗಾರ್ತಿಯಾಗಿ ರಾಣಿ ಅಬ್ಬಕ್ಕ ಮದುವೆಯ ನಂತರವೂ ತನ್ನ ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದಳು ಮತ್ತು ದಾಂಪತ್ಯಗಳ 3 ಮಕ್ಕಳು ಅವಳೊಂದಿಗಿದ್ದರು. ಆದಗ್ಗೂ ಬಂಗರಾಜ ಪೋರ್ಚುಗೀಸರೊಂದಿಗೆ ರಾಜಿ ಮಾಡಿಕೊಂಡಾಗ ವಿವಾಹವು ಮುರಿದುಬಿಟ್ಟು. 1525ರಲ್ಲಿ ಪೋರ್ಚುಗೀಸರು ಮಂಗಳೂರು ಬಂದರನ್ನು ನಾಶಪಡಿಸಿದಾಗ ರಾಣಿ ಅಬ್ಬಕ್ಕ ಎಚ್ಚರಗೊಂಡು ತನ್ನ ರಾಜ್ಯವನ್ನು ರಕ್ಷಿಸಲು ತಯಾರಿ ಪ್ರಾರಂಭಿಸಿದಳು. 1555ರಲ್ಲಿ ಪೋರ್ಚುಗೀಸರು ಉಳ್ಳಾಲ ರಾಣಿ ಅಬ್ಬಕ್ಕದೇವಿ ವಿರುದ್ಧ ಅಡ್ಮಿರಲ್ ಡಾನ್ ಅಲ್ವಾರೋ ಡಾ ಸಿಲ್ವೆರೇರಾ ಅವರನ್ನು ಕಳುಹಿಸಿದರು.
ರಾಣಿ ಅಬ್ಬಕ್ಕ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಿದಳು. ಪೋರ್ಚುಗೀಸರ ದಾಳಿಯ ಹೊರತಾಗಿಯೂ ಆಕೆಯ ಹಡಗುಗಳು ಅರಬರೊಂದಿಗೆ ವ್ಯಾಪಾರವನ್ನು ಮುಂದುವರಿಸಿದವು. ಎಲ್ಲಾ ಜಾತಿ ಮತ್ತು ಧರ್ಮದ ಜನರು ಆಕೆಯ ಸೈನ್ಯ ಮತ್ತು ನೌಕಾಪಡೆಯಲ್ಲಿ ಸ್ಥಾನ ಪಡೆದರು. 1558ರಲ್ಲಿ ಪೋರ್ಚುಗೀಸ್ ಸೈನ್ಯವು ಮಂಗಳೂರಿನ ಮೇಲೆ ಮತ್ತೊಂದು ಕ್ರೌರ್ಯವನ್ನು ಎಸಗಿತು. ಯುವಕರು ಮತ್ತು ವೃದ್ಧರೂ ಸೇರಿದಂತೆ ಹಲವಾರು ಪುರುಷರು ಮತ್ತು ಮಹಿಳೆಯರನ್ನು ಕೊಂದಿತು, ದೇವಾಲಯವನ್ನು ಲೂಟಿ ಮಾಡಿತು, ಹಡಗುಗಳನ್ನು ಸುಟ್ಟು ಹಾಕಿತು ಮತ್ತು ಅಂತಿಮವಾಗಿ ನಗರವನ್ನೇ ಬೆಂಕಿಗೆ ಆಹುತಿ ಮಾಡಿತು. 1567ರಲ್ಲಿ ಪೋರ್ಚುಗೀಸ್ ಸೈನ್ಯವು ಉಳ್ಳಾಲದ ಮೇಲೆ ದಾಳಿ ಮಾಡಿ ಸಾವು ಮತ್ತು ವಿನಾಶದ ಸುರಿಮಳೆಗೈತು. ಮಹಾನ್ ರಾಣಿ ಅಬ್ಬಕ್ಕದೇವಿ ದಾಳಿಯನ್ನು ಧೈರ್ಯವಾಗಿ ಎದುರಿಸಿದಳು. ಅದೇ ವರ್ಷ ಪೋರ್ಚುಗೀಸ್ ವೈಸ್ರಾಯ್ ಆಂಥೋನಿ ನೊರೊನ್ಹಾ ಒಬ್ಬ ಜನರಲ್ ಜೋವೊ ಪೀಕ್ಶೋಟೋವನ್ನು ಸೈನಿಕರ ಪಡೆಯೊಂದಿಗೆ ಕಳುಹಿಸಿದನು. ಅವನು ಉಳ್ಳಾಲ ನಗರವನ್ನು ವಶಪಡಿಸಿಕೊಂಡನು. ರಾಣಿ ತಪ್ಪಿಸಿಕೊಂಡು ಮಸೀದಿಯಲ್ಲಿ ಆಶ್ರಯ ಪಡೆದಳು. ಅದೇ ರಾತ್ರಿ ಅವಳು ತನ್ನ 200 ಸೈನಿಕರ ಸಹಾಯದಿಂದ ಪೋರ್ಚುಗೀಸ್ ಸೈನ್ಯದ ಮೇಲೆ ಪ್ರತಿದಾಳಿ ಮಾಡಿ ಜನರಲ್ ಪೀಕ್ಶೋಟೋ ಮತ್ತು 70 ಪೋರ್ಚುಗೀಸ್ ಸೈನಿಕರನ್ನು ಕೊಂದಳು. ಆಕ್ರಮಣಕಾರರು ಅವಮಾನಿತರಾಗಿ ತಮ್ಮ ಹಡಗುಗಳಿಗೆ ಪಲಾಯನ ಮಾಡಬೇಕಾಯಿತು. ಉಳ್ಳಾಲದಲ್ಲಿ ಉಳಿದಿದ್ದ ಪೋರ್ಚುಗೀಸ್ ಸೈನಿಕರು ಕುಡಿದು ಅತಿಯಾದ ಆತ್ಮವಿಶ್ವಾಸದಿಂದ ಮತ್ತು ನೃತ್ಯ ಮಾಡುತ್ತಿದ್ದರು. ಈ ಅವಕಾಶವನ್ನು ಬಳಸಿಕೊಂಡು ಅಬ್ಬಕ್ಕ ರಾಣಿಯ 1568ರಲ್ಲಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡಿ ಮಂಗಳೂರು ಕೋಟೆಯನ್ನು ವಶಪಡಿಸಿಕೊಂಡಳು. 1569ರಲ್ಲಿ ಪೋರ್ಚುಗೀಸ್ ಸೈನ್ಯವು ಮಂಗಳೂರು ಕೋಟೆಯನ್ನು ಮರಳಿ ಪಡೆದುಕೊಂಡು ಮಾತ್ರವಲ್ಲದೆ ಕುಂದಪುರದ ಬಸರೂರನ್ನು ವಶಪಡಿಸಿಕೊಂಡಿತು. ರಾಣಿ 1570ರಲ್ಲಿ ಬಿಜಾಪುರ ಸುಲ್ತಾನ್, ಅಹ್ಮದ್ನಗರ್ ಮತ್ತು ಕ್ಯಾಲಿಕಟ್ನ ಜಾಮೋರಿನ್ ಜೊತೆ ಮೈತ್ರಿ ಮಾಡಿಕೊಂಡಳು. ಅವರು ಪೋರ್ಚುಗೀಸರನ್ನು ವಿರೋಧಿಸಿದ್ದರು. ಜಾಮೋರಿನ್ನ ಜನರಲ್ ಆಗಿದ್ದ ಕುಟ್ಟಿ ಪೋಕರ್ ಮಾರ್ಕರ್ ಅಬ್ಬಕ್ಕನ ಪರವಾಗಿ ಹೋರಾಡಿ ಮಂಗಳೂರಿನಲ್ಲಿ ಪೋರ್ಚುಗೀಸ್ ಕೋಟೆಯನ್ನು ನಾಶಪಡಿಸಿದನು, ಆದರೆ ಹಿಂದಿರುಗುವಾಗ ಪೋರ್ಚುಗೀಸರಿಂದ ಕೊಲ್ಲಲ್ಪಟ್ಟನು. ಅಬ್ಬಕ್ಕನ ಪತಿ ಪೋರ್ಚುಗೀಸರಿಗೆ ಅಬ್ಬಕ್ಕನ ಯುದ್ಧತಂತ್ರಗಳನ್ನು ಬಹಿರಂಗಪಡಿಸುವುದರಿಂದ ಯುದ್ಧದಲ್ಲಿ ಸೋತನು. ಅವಳನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು. ಆದರೂ ಅವಳು ಜೈಲಿನಲ್ಲಿ ದಂಗೆಯೆದ್ದು ವೀರರಾಣಿಯಾಗಿ ಹೋರಾಡುತ್ತಾ ಪ್ರಾಣತ್ಯಾಗ ಮಾಡಿದಳು. ತನ್ನ ಸ್ವಾತಂತ್ರ್ಯ ಮತ್ತು ಮಾತೃಭೂಮಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಶ್ರೇಷ್ಠ ಮಿಲಿಟರಿ ಶಕ್ತಿಯ ಹೊರತಾಗಿಯೂ ಆಕೆಯ ಆಳ್ವಿಕೆಯಲ್ಲೆಲ್ಲೂ ಅವರಿಗೆ ಒಂದು ದೊಡ್ಡ ಮುಳ್ಳಾಗಿ ಉಳಿದಿದ್ದಳು.